ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆಗಸ್ಟ್ 2026 ವೃಷಭ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ವೃಷಭ ರಾಶಿಯವರ ಆರೋಗ್ಯ, ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ವೃಷಭ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೃಷಭ ರಾಶಿಗೆ ಅಧಿಪತಿ ಶುಕ್ರ. ವೃಷಭ ರಾಶಿಯವರಿಗೆ ಈ ಮಾಸದಲ್ಲೂ ಸಹ ಒಳ್ಳೆಯ ಅವಕಾಶಗಳು ಇರಲಿವೆ. ಹಾಗೆ ಕೆಲವೊಂದು ಪರೀಕ್ಷೆಗಳು ಸಹ ಇರುತ್ತವೆ. ಮುಖ್ಯವಾಗಿ ಆಗಸ್ಟ್ 12ರಂದು ಸೂರ್ಯಗ್ರಹಣ, ಆಗಸ್ಟ್ 28ರಂದು ಚಂದ್ರಗ್ರಹಣ ಇರೋದರಿಂದ ಭಾವೋದ್ವೇಗದಿಂದ ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುವಂತಹ ಅವಕಾಶವಿರ್ತದೆ. ಈ ಮಾಸದಲ್ಲಿ ನಿಮಗೆ ಒಂದು ಕಡೆ ಕೆರಿಯರು, ಆದಾಯ, ಹೊಸ ಪರಿಚಯಗಳು, ಅದೇ ರೀತಿ ಅವಕಾಶಗಳು ಹೆಚ್ಚಾಗುವಂತಹ ಪರಿಸ್ಥಿತಿ ಕಾಣುತ್ತಿದೆ. ಇನ್ನೊಂದು ಕಡೆ ಪ್ರೀತಿ, ಕುಟುಂಬ, ಮಾನಸಿಕ ಆಲೋಚನೆಗಳು, ಇಂತಹ ವಿಷಯಗಳಲ್ಲಿ ಜಾಗ್ರತೆ ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆಯೂ ಸಹ ಹೆಚ್ಚಾಗಿದೆ. ಕಾರಣ ಶುಕ್ರನು ಬಲಹೀನ ಸ್ಥಾನವಾದಂತಹ ಕನ್ಯಾ ರಾಶಿಯಲ್ಲಿದ್ದಾರೆ. ಸೊ ನೀವು ಅಂದುಕೊಂಡಂತಹ ವಿಚಾರಗಳು ನಿಮಗೆ ಸರಿಯಾಗಿವೆ ಎಂದು ನೀವು ಭಾವಿಸಿದರೂ ಸಹ ಕೆಲವೊಮ್ಮೆ ಸಣ್ಣ ಪುಟ್ಟ ತಪ್ಪುಗಳಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಈ ತಿಂಗಳು ನಾನು ಅಂದುಕೊಂಡಿದ್ದೇ ಸರಿ ಎಂಬಂತಹ ಒಂದು ಮೊಂಡು ಧೈರ್ಯವನ್ನು ಕಡಿಮೆ ಮಾಡಿಕೊಂಡು ಆಲೋಚಿಸಿ ಹೆಜ್ಜೆ ಮುಂದಿಡ್ತಕ್ಕಂತಹದ್ದು ಉತ್ತಮ. ಇನ್ನು ಮೊದಲಿಗೆ ವಿದ್ಯಾರ್ಥಿಗಳ ಬಗ್ಗೆ ತಿಳಿಯೋದಾದರೆ, ವಿದ್ಯಾರ್ಥಿಗಳು ಈ ತಿಂಗಳು ಸ್ವಲ್ಪ ಮಟ್ಟಿನ ಚಂಚಲ ಮನಸ್ಸನ್ನು ಹೊಂದಿರ್ತಾರೆ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನು ಬಲಹೀನ ಸ್ಥಾನ ಕನ್ಯಾ ರಾಶಿಯಲ್ಲಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗಬಹುದು. ಹಾಗೆ ಕೆಲವೊಮ್ಮೆ ಮೈಂಡ್ ಡೈವರ್ಟ್ ಆಗಬಹುದು. ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ, ಅನ್ನೆಸೆಸರಿ ಓವರ್ ಥಿಂಕಿಂಗು, ಇದರಿಂದ ಪ್ರಿಪ್ರೇಷನ್ ರಿದಮ್ ಎಂಬುದು ಕಡಿಮೆ ಕಾಣಬಹುದು ನೀವು. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀತಕ್ಕಂತಹ ವಿದ್ಯಾರ್ಥಿಗಳು, ಅವರಿಗೆ ಲಾಸ್ಟ್ ಮಿನಿಟ್ನಲ್ಲಿ ಟೆನ್ಷನ್ಸ್ಗೆ ಗುರಿಯಾಗ್ತಕ್ಕಂತಹದ್ದು, ಅಥವಾ ಸರಿಯಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಓದಬೇಕು. ಆಗಸ್ಟ್ 4ರಿಂದ 7ರವರೆಗೆ, ಹಾಗೆ ಆಗಸ್ಟ್ 15ರಿಂದ 17ರವರೆಗೆ ರಿವಿಷನ್ನು, ಪ್ರೆಸೆಂಟೇಷನ್ಸು, ಇಂಟರ್ವ್ಯೂಸು, ಕೌನ್ಸಿಲಿಂಗು, ಅಡ್ಮಿಷನ್ಸ್ ಪ್ಲ್ಯಾನಿಂಗ್ಗಳಿಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಾಗೆ ಆಗಸ್ಟ್ 11ರಿಂದ 14ರವರೆಗೆ ತಪ್ಪು ಸಲಹೆಗಳಿರಬಹುದು, ಮೋಸ ಹೋಗ್ತಕ್ಕಂತಹ ಸಲಹೆಗಳು, ತಪ್ಪು ಮಾರ್ಗದರ್ಶನದ ಸಲಹೆಗಳು, ಅನ್ನೆಸೆಸರಿ ಶಾಪಿಂಗ್ ಅಥವಾ ಕೋರ್ಸು ಸೆಲೆಕ್ಷನ್ ಮಾಡ್ತಕ್ಕಂತಹ ವಿಚಾರಗಳಲ್ಲಿ ಕನ್ಫ್ಯೂಷನ್ ಸಹ ಕಾಣ್ತೀರಿ. ಸೊ ಈ ಸಮಯದಲ್ಲಿ ಮೇಜರ್ ಆದಂತಹ ಡಿಸಿಷನ್ಸ್ ಎಂಬುದು ಪೋಸ್ಟ್ಪೋನ್ ಮಾಡ್ತಕ್ಕಂತಹದ್ದೇ ಉತ್ತಮ. ವಿದ್ಯಾರ್ಥಿಗಳು ನೆನಪಿಡಬೇಕಾದಂತಹ ವಿಷಯ ಏನೆಂದರೆ, ಈ ತಿಂಗಳಲ್ಲಿ ಟ್ಯಾಲೆಂಟ್ ಇದೆ, ಆದರೆ ಕನ್ಸಿಸ್ಟೆನ್ಸಿ ಇಲ್ಲದೆ ಹೋದರೆ ರಿಸಲ್ಟ್ ಕಡಿಮೆ ಆಗ್ತದೆ ಎಂಬುದನ್ನು ನೀವಿಲ್ಲಿ ಗಮನಿಸಬೇಕು. ವ್ಯಾಪಾರಸ್ಥರ ವಿಷಯವೆಂದರೆ, ಬಿಸ್ನೆಸ್ ವಿಚಾರವನ್ನು ನೋಡೋದಾದರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಲಾಭಯೋಗ ಎಂಬುದು ಬಲವಾಗೇ ಇದೆ. ಮುಖ್ಯವಾಗಿ ಡಿಜಿಟಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಮೀಡಿಯಾ, ಮಾರ್ಕೆಟಿಂಗು, ಟ್ರೇಡಿಂಗು, ಕನ್ಸಲ್ಟಿಂಗು, ಹಾಗೆ ಎಜುಕೇಷನ್ ರಿಲೇಟೆಡ್ ಸರ್ವಿಸ್ಗಳಲ್ಲಿರ್ತಕ್ಕಂಥವ್ರಿಗೆ, ಆನ್ಲೈನ್ ಸೇಲ್ಸ್ ಮಾಡ್ತಕ್ಕಂಥವ್ರಿಗೆ, ಬ್ರ್ಯಾಂಡಿಂಗ್ ಫೀಲ್ಡ್ಸಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಮೂಮೆಂಟ್ ಬರಲಿದೆ. ಸಪ್ತಮಾಧಿಪತಿ ಕುಜನು ನಿಮಗೆ ಧನಸ್ಥಾನದಲ್ಲಿದ್ದಾರೆ. ವ್ಯಾಪಾರಗಳಲ್ಲಿ ಕ್ಯಾಶ್ ಫ್ಲೋ ಎಂಬುದು ಹೆಚ್ಚಾಗುತ್ತೆ. ಆದರೆ ಪಾರ್ಟ್ನರ್ಶಿಪ್ ಡೀಲ್ಸ್ಗಳಲ್ಲಿ ಎಮೋಷನ್ ಟ್ರಸ್ಟ್ಗಿಂತಲೂ ಸಹ ರಿಟರ್ನ್ ಕ್ಲಾರಿಟಿ ಎಂಬುದು ತುಂಬ ಮುಖ್ಯ. ನನ್ನ ಸ್ನೇಹಿತ, ನನ್ನ ರಿಲೇಟಿವು, ಫ್ರೆಂಡು ಎಂಬಂತಹ ಪ್ರಾಕ್ಟಿಕಲ್ ಆಗಿರಬೇಕು. ಆಗಸ್ಟ್ 3ರಿಂದ 18ರ ಮಧ್ಯಕಾಲದಲ್ಲಿ ಹೊಸ ಪಾರ್ಟ್ನರು, ಜಾಯಿಂಟ್ ವರ್ಕು, ಡೀಲರ್ಶಿಪ್ ಇರಬಹುದು, ಫ್ರಾಂಚೈಸಿ, ಅಡ್ವೈಸರಿ, ಹಾಗೆ ಕಾಂಟ್ರಾಕ್ಟ್ನಂತಹ ಹೊಸ ಪ್ರಪೋಸ್ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿವೆ.
ಇನ್ನು ವೃಷಭ ರಾಶಿಯ ಮಹಿಳೆಯರಿಗೆ, ಗೃಹಿಣಿಯರಿಗೆ ಯಾವ ರೀತಿ ಇದೆ ಅಂದರೆ, ಮಹಿಳೆಯರಿಗೆ ಈ ತಿಂಗಳು ಎಮೋಷನಲ್ ಲೋಡ್ ಸ್ವಲ್ಪ ಹೆಚ್ಚಾಗಿ ಅನಿಸುತ್ತೆ ಮಾನಸಿಕವಾಗಿ. ಹಾಗೆ ಮನೆ ಕೆಲಸಗಳಿರಬಹುದು, ಮಕ್ಕಳ ವಿಚಾರಗಳು, ಪತಿಗೆ ಸಂಬಂಧಿಸಿದಂತಹ ಇಶ್ಯೂಗಳು, ಹಾಗೆ ಮನೆಯ ಒಂದು ವಾತಾವರಣ, ಇವೆಲ್ಲವೂ ಒಂದೇ ಬಾರಿ ಮೈಂಡಿಗೆ ಸ್ವಲ್ಪ ಒತ್ತಡವನ್ನು ತರುತ್ತವೆ. ಶುಕ್ರನು ಸ್ತ್ರೀಗ್ರಹ, ವೀನಸ್ ವೀಕ್ನೆಸ್ನಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆಯಾದಂತೆ ಅನಿಸುತ್ತೆ. ಸೊ ಅದಕ್ಕಾಗಿ ಅವಸರವಾದಂತಹ ಕಂಪ್ಯಾರಿಸನ್ಸ್ ಇರಬಹುದು, ಎಮೋಷ್ನಲ್ ಎಕ್ಸ್ಪೆಕ್ಟೇಷನ್ಗಳನ್ನು ಕಡಿಮೆ ಮಾಡಿಕೊಳ್ಳೋದು ಉತ್ತಮ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಯಾವ ಫಲಗಳಿವೆ ಅಂದರೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ಆಗಸ್ಟ್ ಮಾಸದಲ್ಲಿ ಕೆರಿಯರ್ ಆ್ಯಂಗಲ್ ತುಂಬ ಸ್ಟ್ರಾಂಗಾಗೆ ಕಾಣ್ತಾ ಇದೆ. ಪ್ರಮೋಷನ್ ಇರಬಹುದು, ಇಂಟರ್ನಲ್ ಶಿಫ್ಟ್ ಇರಬಹುದು, ಟ್ರಾನ್ಸ್ಫರ್ ಆಗಿರಬಹುದು, ಅಥವಾ ಹೊಸ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು, ಹಾಗೆ ರೆಕಾಗ್ನೇಷನ್ ಆಗಿರಬಹುದು, ಮ್ಯಾನೇಜ್ಮೆಂಟ್ ಅಟೆನ್ಷನ್ನಂತಹ ಅಂಶಗಳು ಆಕ್ಟಿವೇಟ್ ಆಗ್ತಕ್ಕಂತಹ ಅವಕಾಶಗಳು ಬಹಳಷ್ಟು ಹೆಚ್ಚಾಗಿದೆ. ಆದರೆ ಈ ಸಮಯದಲ್ಲಿ ಆಫೀಸ್ನಲ್ಲಿ ಈಗೋ, ಎಮೋಷನಲ್ನಿಂದ ಕೂಡಿದಂತಹ ರಿಪ್ಲೇ, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ನಿಂದ ನಿಮ್ಮ ಒಂದು ಇಮೇಜ್ ಹಾಳಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಇರುತ್ತವೆ. ಆಗಸ್ಟ್ 4ರಿಂದ 7ರ ಮಧ್ಯೆ ಮೀಟಿಂಗ್ಸ್ ಇರಬಹುದು, ಪ್ರೊಫೈಲು, ಬಿಸ್ನೆಸ್ ಇಂಪ್ಯಾಕ್ಷನ್ನು, ಕ್ಲೈಂಟ್ ಪ್ರೆಸೆಂಟೇಷನ್ಗೆ ಒಳ್ಳೆಯ ಸಮಯ ಅಂತ ಹೇಳ್ಬಹುದು. ಹಾಗೆ ಉದ್ಯೋಗ ಬದಲಿಸಲು ಬಯಸ್ತಾ ಇರ್ತಕ್ಕಂಥವ್ರಿಗೆ ಅನಿರೀಕ್ಷಿತವಾದಂತಹ ಕಾಲ್ಸ್ ಬರಬಹುದು. ಆದರೆ ಡಾಕ್ಯುಮೆಂಟ್ಸು, ಹಾಗೆ ಒಂದು ಪ್ಯಾಕೇಜಿ, ಲೊಕೇಶನ್ನು, ರಿಪೋರ್ಟಿಂಗ್ ಸ್ಟ್ರಕ್ಚರ್ ಎಲ್ಲವನ್ನು ವೆರಿಫೈ ಮಾಡಿದ ನಂತರವೇ ಫೈನಲ್ ಡಿಸಿಷನ್ ತೆಗೆದುಕೊಳ್ತಕ್ಕಂತಹದ್ದು ಬಹಳ ಉತ್ತಮ. ನಿಮ್ಮ ದಶಮಾಧಿಪತಿ ವಕ್ರಿಯಾಗಿದ್ದಾನೆ. ಸೊ ನಿರುದ್ಯೋಗಿಗಳಿಗೆ ಅವಕಾಶಗಳು ಇಲ್ಲಿ ಏನಾಗುತ್ತೆ, ಇಲ್ಲಿಯವರೆಗೂ ಪ್ರಯತ್ನಿಸಿದ್ದೇವೆ ಫಲಿತಾಂಶ ಇಲ್ಲ ಎಂಬಂತಹ ನಿರುದ್ಯೋಗಿಗಳಿಗೆ ಈ ತಿಂಗಳು ನೆಟ್ವರ್ಕ್ನಿಂದ ಅವಕಾಶಗಳು ಬರುತ್ತವೆ. ಡೈರೆಕ್ಟ್ ಎಕ್ಸಾಮ್ ರೂಟ್ನಿಂದ ಅಲ್ಲದೆ ಹೋದರೂ ಸಹ ರೆಫರೆನ್ಸು ಅಥವಾ ರೆಕಮೆಂಡೇಷನ್ಸ್, ಹಾಗೆ ಶಾರ್ಟ್ ಟರ್ಮು ಪ್ರಾಜೆಕ್ಟ್ ಇರಬಹುದು, ಕಾಂಟ್ರಾಕ್ಟ್ ಬೇಸಿಕ್ಸು, ಡಿಜಿಟಲ್ ವರ್ಕು ಅಥವಾ ಟ್ರೇಡಿಂಗ್ ಬೇಸ್ಡ್ ಪ್ಲೇಸ್ಮೆಂಟ್ಗಳ ಮುಖಾಂತರ ಉದ್ಯೋಗ ಸಿಗುವಂತಹ ದ್ವಾರಗಳು ನಿಮಗೆ ಈಗ ಓಪನ್ ಆಗಲಿವೆ ಅಂತ ಹೇಳಬಹುದು. ಮುಖ್ಯವಾಗಿ ಈ ಗುರುಗ್ರಹ ಸಪೋರ್ಟ್ನಿಂದ ಹೊಸ ಪರಿಚಯಗಳು ಮತ್ತು ಆ ಪರಿಚಯದಿಂದ ಫ್ಯೂಚರ್ ಜಾಬ್ಸ್ ಅನುಕೂಲವಾಗ್ತಕ್ಕಂತಹ ತಿಂಗಳು ಈ ಆಗಸ್ಟ್ ತಿಂಗಳು ಅಂತ ಭಾವಿಸಬೇಕು. ಆಗಸ್ಟ್ 3ರಿಂದ 18ರವರೆಗೆ ಉದ್ಯೋಗ ಸಂಬಂಧ ಬರ್ತಕ್ಕಂತಹ ಕಾಲ್ಸ್ ಇರಬಹುದು, ಪ್ರಪೋಸಲ್ಸು, ಹಾಗೆ ಕೊಲಾಬ್ರೇಷನ್ನು, ಕನ್ಸಲ್ಟೆನ್ಸಿ ಆಫರು, ಡಿಜಿಟಲ್ ಸಪೋರ್ಟಿಂಗ್ನಂತಹ ಅವಕಾಶಗಳನ್ನು ನಿರ್ಲಕ್ಷಿಸಬೇಡಿ. ಈ ಸಮಯ ಬರ್ತಕ್ಕಂತಹ ಈ ಎಲ್ಲ ಕಾಲ್ಸ್ ಇರಬಹುದು, ಪ್ರಪೋಸಲ್ಸ್, ಇವೆಲ್ಲವೂ ಸಹ ನಿಮಗೆ ಫೇವರ್ ಆಗಿರುತ್ತವೆ. ಇನ್ನು ವೃಷಭ ರಾಶಿಯವರ ಹಣ ಮತ್ತು ಆರ್ಥಿಕ ವಿಚಾರವನ್ನು ಗಮನಿಸೋದಾದರೆ, ಆರ್ಥಿಕವಾಗಿ ಈ ತಿಂಗಳು ಬಹಳಷ್ಟು ಇಂಪ್ರೂವ್ಮೆಂಟ್ ಕೊಡ್ತಕ್ಕಂತಹ ಮಾಸ. ಆದರೆ ಫಾಸ್ಟ್ ಇನ್ವೆಸ್ಟ್ಮೆಂಟ್ಸು, ರಿಸ್ಕಿ ಟ್ರೇಡಿಂಗ್ಸು, ಆ್ಯಂಗ್ರಿ ಬೇಸ್ಡ್ ಸ್ಪೆಂಡಿಂಗು, ಫ್ಯಾಮಿಲಿ ಪ್ರೆಷರ್ನಿಂದ ತೆಗೆದುಕೊಳ್ತಕ್ಕಂತಹ ಕೆಲವೊಂದು ಆತುರದ ನಿರ್ಣಯಗಳಿಂದ ನೀವು ನಷ್ಟ ಹೊಂದುವಂತಹ ಸಾಧ್ಯತೆಗಳು ಸಹ ಇರುತ್ತವೆ. ಸೊ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಬೇಡಿ. ಎಮೋಷನ್ ಸ್ಟಕ್ ಎಂಟ್ರಿ ಇಂಥವುಗಳನ್ನು ಮಾಡಬೇಡಿ. ನಿಮ್ಮ ಪರ್ಸನಲ್ ರಿಸರ್ಚ್ ಅನ್ನೋದು ಬಹಳ ಮುಖ್ಯ. ನಿಮ್ಮ ಪರ್ಸನಲ್ ರಿಸರ್ಚ್ ಇಲ್ಲದೆ ಯಾವುದರಲ್ಲೂ ಸಹ ಇನ್ವೆಸ್ಟ್ ಮಾಡಬೇಡಿ. ದೊಡ್ಡ ಮೊತ್ತದಲ್ಲಿ ಸ್ನೇಹಿತರಿಗಿರಬಹುದು ಅಥವಾ ಬಂಧುಗಳಿಗೆ ಹಣ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಲ್ಲಿ ರಿಟರ್ನ್ ಪ್ರೂಫ್ ಎಂಬುದನ್ನು ಇಟ್ಟುಕೊಳ್ಳಿ. ಇಲ್ಲವಾದರೆ ಆ ಹಣ ಮರಳಿ ಬರದೇ ಇರತಕ್ಕಂತಹ ಸ್ಥಿತಿ ಎಂಬುದನ್ನು ಈ ಒಂದು ತಿಂಗಳ ಗೋಚಾರ ಫಲಗಳು ತಿಳಿಸ್ತಾ ಇದೆ. ಇನ್ನು ವೃಷಭ ರಾಶಿಯವರ ಆರೋಗ್ಯ ವಿಚಾರವೆಂದರೆ, ಆರೋಗ್ಯದಲ್ಲಿ ಗಂಟಲು ಸಂಬಂಧ, ಹಲ್ಲುಗಳ ಸಂಬಂಧ, ಡೈಜೆಷನ್ನು, ಆ್ಯಸಿಡಿಟಿ, ಅದೇ ರೀತಿ ಎಮೋಷ್ನಲ್ ಫೆಂಡಿಂಗ್ ಮೇಲೆ ಸ್ವಲ್ಪ ಜಾಗ್ರತೆ ಬಹಳ ಅವಶ್ಯಕತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಆಗಸ್ಟ್ ಮೊದಲ ವಾರ ಬಾಡಿ ಕೇರ್ ತೆಗೆದುಕೊಳ್ಬೇಕು. ಫುಡ್ಡು ಡಿಸಿಪ್ಲಿನ್ ಇರಬಹುದು, ಟ್ರಾವೆಲ್ ಪ್ರಿಕಾಷನ್ ಎಂಬುದಂತಹ ಈ ವಿಚಾರಗಳು ಬಹಳ ಮುಖ್ಯ. ಇನ್ನು ಪ್ರೀತಿ ಸಂಬಂಧ, ಬಾಂಧವ್ಯ, ಕುಟುಂಬ, ದಾಂಪತ್ಯ ಜೀವನ ವಿಚಾರಗಳನ್ನು ನೋಡೋದಾದರೆ, ಪಂಚಮ ಸ್ಥಾನ ಪ್ರೀತಿಗೆ, ಶುಕ್ರನು ಪ್ರೀತಿಗೆ ಕಾರಕನು. ಈ ಶುಕ್ರನು ಬಲಹೀನ ಸ್ಥಾನದಲ್ಲಿರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ರಿಜೆಕ್ಷನ್ಸ್ ಇರಬಹುದು, ಓವರ್ ಎಕ್ಸ್ಪೆಕ್ಟೇಷನ್ಸು, ಎಮೋಷನಲ್ ಡ್ರಾಮಾ, ಈಗೋ ಹರ್ಟ್ನಂತಹಗಳು ವಿಚಾರಗಳು ಕಾಣ್ತೀವಿ.
ಸೊ ಹೊಸದಾಗಿ ಪ್ರಪೋಸ್ ಮಾಡುವುದು, ರಿಲೇಷನ್ ಟೆಸ್ಟ್ ಮಾಡ್ತಕ್ಕಂತಹದ್ದು, ಓವರ್ ಕಮಿಟ್ಮೆಂಟ್ ಕೊಡ್ತಕ್ಕಂತಹದ್ದನ್ನು ಅವಾಯ್ಡ್ ಮಾಡಬೇಕು ಎಂಬುದನ್ನು ಈ ಗೋಚಾರ ರೀತ್ಯ ಶುಕ್ರನು ತಿಳಿಸ್ತಾ ಇದ್ದಾನೆ ಅಂತ ಭಾವಿಸಬೇಕು. ಸೊ ಯು ಹ್ಯಾವ್ ಟು ವೆರಿ ಕೇರ್ಫುಲ್ ಅಂತ ಹೇಳ್ಬೋದು. ಹೀಗಾಗಲೇ ರಿಲೇಷನ್ಶಿಪ್ನಲ್ಲಿ ಇರ್ತಕ್ಕಂಥವರು ಕ್ಲಾರಿಟಿಯಾಗಿ ಮಾತನಾಡಬೇಕು, ರಹಸ್ಯವಾಗಿ ಏನನ್ನು ಇಟ್ಟುಕೊಳ್ಳಬಾರ್ದು. ಚಿಕ್ಕ ಸಂದೇಹವೂ ಸಹ ದೊಡ್ಡ ಸಮಸ್ಯೆಗೆ ದಾರಿಯಾಗಬಹುದು. ಇನ್ನು ದಾಂಪತ್ಯ ಜೀವನ ನೋಡೋದಾದರೆ, ದಾಂಪತ್ಯ ಜೀವನದಲ್ಲಿ ಮ್ಯಾರೀಡ್ ಪೀಪಲ್ಗೆ ಈ ತಿಂಗಳು ಮಾತುಗಳಲ್ಲಿ ಬಹಳ ಎಚ್ಚರವಿರಬೇಕು. ಸಪ್ತಮಾಧಿಪತಿ ಕುಜನು ವಾಕ್ಸ್ಥಾನದಲ್ಲಿದ್ದಾರೆ. ಸೊ ಮಾರ್ಸ್ ಫ್ಯಾಮಿಲಿ ಹೌಸ್ ಇನ್ಫ್ಲೂಯೆನ್ಸ್ ಈ ಸ್ಟ್ರಕ್ಚರ್ನಲ್ಲಿ ನೋಡೋದ್ರಿಂದ ಮುಖ್ಯವಾಗಿ ಟೈಮಿಂಗ್ ಇರಬಹುದು, ಮನಿ, ಡಿಸ್ಕಷನ್ಸು, ರಿಲೇಟಿವು, ಫ್ರೆಂಡ್ಸು, ಪ್ರಾಪರ್ಟಿ ಇಶ್ಯೂಸು, ಮಕ್ಕಳ ವಿಚಾರಗಳ ಮೇಲೆ ಸಾಫ್ಟ್ನೆಸ್ ಅಪ್ರೋಚ್ ಬಹಳ ಮುಖ್ಯ. ಇಬ್ಬರಲ್ಲಿ ಯಾರೂ ಸಹ ನಾನೇ ರೈಟು ಎನ್ನುವುದಕ್ಕಿಂತಲೂ ರಿಲೇಷನ್ಶಿಪ್ ಸೇಫ್ ಆಗಿರಬೇಕು ಎಂಬುದರ ಮೇಲೆ ಹೆಚ್ಚಿನ ಒಂದು ಫೋಕಸನ್ನು ನೀಡಬೇಕು. ಮುಖ್ಯವಾಗಿ ವೃಷಭ ರಾಶಿಯಲ್ಲಿ ಈ ತಿಂಗಳಲ್ಲಿ ಬರ್ತಕ್ಕಂತಹ ಈ 2 ಗ್ರಹಣಗಳ ದಿನಗಳಂದು ಈ ವೃಷಭ ರಾಶಿಯವರು ಹೆಚ್ಚಿನ ಶಾಂತ ರೂಪದಲ್ಲಿರಬೇಕು. ನಿಮ್ಮ ಆತುರದ ಕಠಿಣ ಮಾತುಗಳು ನಿಮ್ಮ ಕುಟುಂಬದವರಿಗೆ ಹೆಚ್ಚಿನ ನೋವುಂಟು ಮಾಡಿ ಕುಟುಂಬದಲ್ಲಿ ದೊಡ್ಡ ಸಮಸ್ಯೆಗಳು ಕಾಣುವಂತಹ ಅವಕಾಶವಿರ್ತದೆ. ಸೊ ಟೋಟಲಿ ಈ ತಿಂಗಳು ನೀವು ಶಾಂತ ಮನೋಭಾವ, ಸುಖ ಸಂಸಾರಕ್ಕೆ ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತದೆ. ಸೊ ಟೋಟಲಿ ವೃಷಭ ರಾಶಿಯವರಿಗೆ ಈ ತಿಂಗಳು ಅದೃಷ್ಟವಿದೆ. ಆದರೆ ಅದೇ ಸಮಯದಲ್ಲಿ ಡಿಸಿಪ್ಲಿನ್ನು ಎಂಬುದು ಸಹ ಬಹಳ ಮುಖ್ಯ. ಕೆರಿಯರು, ಮನಿ ಹಾಗೆ ಆಪರ್ಚುನಿಟಿ ಎಲ್ಲವೂ ಬರುತ್ತವೆ. ಆದರೆ ಲವ್ವು, ಫ್ಯಾಮಿಲಿ, ಸ್ಪೀಚು, ಎಮೋಷನಲ್ ವಿಷಯಗಳಲ್ಲಿ ಜಾಗ್ರತೆ ಬಹಳ ಅವಶ್ಯಕತೆ ಇರ್ತದೆ. ಸೊ ಈ ವಿಡಿಯೋ ನೋಡಿದ ವೃಷಭ ರಾಶಿಯವರು ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಬರೆಯಿರಿ. ಆಧ್ಯಾತ್ಮಿಕ ಶಕ್ತಿ ನಿಮ್ಮೊಂದಿಗಿರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಬಯಸ್ತೇನೆ. ಸೊ ಇದಿಷ್ಟು ವೃಷಭ ರಾಶಿಯವರ ಆಗಸ್ಟ್ ಮಾಸ ಫಲಗಳು. ವೀಕ್ಷಕರೇ, ವೃಷಭ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.